ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ತಲಿಗೆ ಪುಷ್ಪಾರ್ಚನೆಯನ್ನ ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ಮಾಡುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಾದ ಕಮಲಗಳಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ 2ನೇ ದಿನ ಈ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದ್ರೆ ಕೆಲವೊಂದಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಈ ಭಾಗದ ರೈತರ ಜೀವನಾಡಿಯಾಗಿರ್ತಕ್ಕಂಥ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಇವತ್ತು 7,841 ಎಕರೆ. ಈ ಕೃಷಿ ಪ್ರದೇಶದಲ್ಲಿ ಯಾರು ಕೂಡ ಅತಿ ದೊಡ್ಡ ಶ್ರೀಮಂತರುಗಳಿಲ್ಲ, ಎಕರೆ ಗಟ್ಟಲೆ ಭೂಮಿಯನ್ನ ಹೊಂದಿರತಕ್ಕಂಥ ರೈತರಿಲ್ಲ. ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರುಗಳು ಇವತ್ತು ಬದುಕನ್ನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಸ್ವಂತ ಭೂಮಿ ಇಲ್ಲ. ತಾವೆಲ್ಲ ಕೇಳ್ತಾ ಇದ್ದೀರಿ, ಈ ಭಾಗದಲ್ಲಿ ಬೆಂಗಳೂರು ನಗರಕ್ಕೆ ಸರಬರಾಜಾಗ್ತಾ ಇರ್ತಕ್ಕಂಥ ಹಾಲು ಹತ್ತತ್ರ 6 ಲಕ್ಷ ಲೀಟರ್ ಇವತ್ತು ಹೈನುಗಾರಿಕೆಯ ಮೂಲಕ ಉತ್ಪಾದನೆ ಮಾಡ್ತಾ ಇದ್ದಾರೆ. ನನ್ನ ಕಣ್ಣಾರೆ ನಾನು ಬೈರಮಂಗಲ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಆ ಭಾಗದ ರೈತರ ಜೊತೆಯಲ್ಲಿ ನಮ್ಮ ಭಾಗದ ರೈತರು ಯಾವ ರೀತಿ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನುವಂತ ವಾಸ್ತವ ಸ್ಥಿತಿಯನ್ನ ಅರ್ಥಕೊಳ್ತಕ್ಕಂಥ ಪ್ರಯತ್ನವನ್ನ ಪಾದಯಾತ್ರೆಯ ಮೂಲಕ ಮಾಡಿದಂತ ಸಂದರ್ಭದಲ್ಲಿ ನಾನು ನೋಡಿದಂತ ಅಂಶ, ಗುತ್ತಿಗೆಗೆ ಜಮೀನನ್ನ ತಗೊಂಡು ಜಮೀನಿಲ್ಲದೆ ಇರ್ತಕ್ಕಂಥವ್ರು 5, 6, 7, 8 ಹಸುಗಳನ್ನ ಸಾಕೊಂಡು ಅದರಲ್ಲಿ ಬರ್ತಕ್ಕಂಥ ಉತ್ಪಾದನೆ, ಹಣದ ಉತ್ಪಾದನೆಯಿಂದ 30-40 ಸಾವಿರ ಪ್ರತಿ ತಿಂಗಳು ಅವರ ದುಡಿಮೆ ಏನಿದೆ ಅದರಿಂದ ಅವರ ಆರೋಗ್ಯದ ಸಮಸ್ಯೆ ಆಗುವಂತ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಹಣಕಾಸು, ಮಕ್ಕಳ ಭವಿಷ್ಯಕ್ಕೆ ರೂಪಿಸ್ತಕ್ಕಂಥ ಹಣಕಾಸು, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ 26 ಗ್ರಾಮಗಳ ಹಳ್ಳಿಯ ಒಂದು ರೈತರು ಇವತ್ತೇನು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಒಂದು ಎದೆಯ ಮೇಲೆ ಈ ರಾಜ್ಯ ಸರ್ಕಾರ ಮರಣ ಶಾಸನವನ್ನ ಬರೀತಕ್ಕಂಥದಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಅತ್ಯಂತ ಗಟ್ಟಿ ನಿಲುವಿಂದ ಇವತ್ತು ರೈತರ ಜೊತೆಯಲ್ಲಿ ನಿಂತಿದ್ದೇವೆ. ತಾವೆಲ್ಲ ನೋಡ್ತಾ ಇರ್ಬೋದು, ಈಗಾಗಲೇ ಮಾನ್ಯ ದೇವೇಗೌಡರು ಸಾಹೇಬರ ಮಾತು ಅವ್ರ ಗಮನಕ್ಕೆ ಒಂದು ಮಾತನ್ನ ಹೇಳಿದ್ರು. ಈಗಾಗಲೇ 2ನೇ ದಿನದ ಪಾದಯಾತ್ರೆ, ನಾವು ಯಾರು ಕೂಡ ರೈತರು ಶಾಂತಿಯುತವಾದಂತ ಪಾದಯಾತ್ರೆಯನ್ನ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಕಾರಣ, ಯಾವ ಚುನಾಯಿತ ಪ್ರತಿನಿಧಿಗಳು ಜಿಲ್ಲೆನಲ್ಲಿ ಇವತ್ತು 4ಕ್ಕೆ 4 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಈ ಜಿಲ್ಲೆನಲ್ಲಿ, ಈ ತಾಲೂಕಿನಲ್ಲಿ ಇತ್ತೀಚೆಗೆ ನೂತನವಾಗಿ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳಾಗಿದ್ದಾರೆ. ನಮಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಮೊದಲನೇ ದಿನವೇ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಎಲ್ರಿಗೂ ಶುಭವನ್ನ ಕೋರಿದ್ದೇವೆ. ಆದರೆ 516 ಅಲ್ಲ, ಇವತ್ತು 517ನೇ ದಿನದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ರೈತಾಪಿ ವರ್ಗದ ಹೆಣ್ಮಕ್ಳು, ಹಿರಿಯರು, ಯುವಕರು ಇವತ್ತು ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನ ಬಿಟ್ಟು ಅವರ ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತ ಭೂಮಿಯನ್ನ, ಅವರ ಸ್ವಂತ ದುಡಿಮೆಯ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಆ ಪುಣ್ಯಾತ್ಮ ತಂದೆ ತಾಯಂದ್ರು ಸುದೀರ್ಘ 1 ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಬಂದ್ರ ಸ್ವಾಮಿ ಯಾರಾದ್ರು ಆ ಪುಣ್ಯಾತ್ಮ ರೈತರನ್ನ ಪಾಪ ಕೇಳ್ತಿರಲಿ, ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ, ನಾನು ಮುಖ್ಯಮಂತ್ರಿ ಆಗೋಯ್ತೀನಿ, ನನಗೆ ಮತ ಹಾಕಿ, ಇಲ್ಲಿರ್ತಕ್ಕಂಥ ಜಿಲ್ಲೆಯ 23ರಲ್ಲಿ ನಿಂತಂತ ಅಭ್ಯರ್ಥಿಗಳ ಮತ ನೋಡಬೇಡಿ, ನನ್ನ ಮತ ನೋಡಿ, ಈ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥವ್ ನಾನು, ಈ ಜಿಲ್ಲೆ ಮಗ ನಾನು, ನನಗೆ ಪೆನ್ನು ಪೇಪರ್ ಕೊಡಿ, ನನಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಇದೆ ಅಂದ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ. ದೇವೇಗೌಡರು ಸ್ವತಃ ಇವತ್ತು ಸಾಹೇಬರು ಅವರ ಬಾಯಿನಲ್ಲಿ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥದ್ನ ಹರಿಸಿದ್ದಾರೆ ದೇವೇಗೌಡರು ಸಾಹೇಬರು. ಮೊದಲನೇ ದಿನವೇ ಕುಮಾರಣ್ಣ ಅವರಾಗ್ಲಿ, ನಾನಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ನಮ್ಮ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತ ಆಗ್ಲಿ ನಾವು ಹೊಟ್ಟೆ ಕಿಚ್ಚು ಕೊಟ್ಟಿಲ್ಲ. ಒಳ್ಳೇದು ಮಾಡಿ, ಈ ರಾಜ್ಯದ ಜನತೆಗೆ ಒಳಿತನ್ನ ಮಾಡಿ ಅಂತಕ್ಕಂಥದ್ದನ್ನ
ಬಯಸಿದ್ವಿ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು ಸ್ವಾಮಿ, ಪೆನ್ ಕೇಳಿದ್ರಿ, ಪೇಪರ್ ಕೊಟ್ಟಾಯ್ತು, ನಿಮಗೆ ಸೈನ್ ಮಾಡ್ತಕ್ಕಂಥ ಅಥಾರಿಟಿ ಕೊಟ್ಟಾಯ್ತು. ಯಾರ ಪರವಾಗಿ ಇವತ್ತು ನೀವು ಆ ಸೈನ್ ಅನ್ನ ಮೀಸಲಿಟ್ಟಿದ್ದೀರಿ? ಆ ಸೈನ್ ಅನ್ನ ಇವತ್ತು ಮಾರಾಟಕ್ಕೆ 35,000 ಕೋಟಿ ಇವತ್ತು ಈ 2 ಪಂಚಾಯತ್ಗಳ ಪ್ರದೇಶದಲ್ಲಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಅವರ ಭೂಮಿಯನ್ನು ಕಿತ್ಕೊಂಡು ಅವರನ್ನ ಬೀದಿ ಪಾಲ್ ಮಾಡಿ ಯಾವುದೋ ಒಬ್ಬ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ನಿಮಗೆ ಶೋಭೆ ತರುತ್ತಾ? ಬಹಳ ಜನ ಕೇಳ್ತಾ ಇದ್ದಾರೆ, ಪಾಪ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಅವರ ಸಹಪಾಠಿಗಳು, ಅಕ್ಕಪಕ್ಕದ ಜಿಲ್ಲೆ, ಇದೊಂದೇ ಜಿಲ್ಲೆ ಅಲ್ಲ, ನಮ್ಮ ಪುಟ್ಟರಾಜಣ್ಣ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ, ಪಕ್ಕದ ಮಂಡ್ಯ ಜಿಲ್ಲೆಯಲ್ಲೂ ಯಾರ್ಯಾರು ಏನೇನ್ ಮಾತನಾಡ್ಕೊಂಡು ಬಂದಿದ್ದಾರೆ ಅಂತ. ಒಂದು ಮಾತನ್ನ ಹೇಳ್ತೇನೆ, ಈ ಒಂದು ಹೋರಾಟ 517ನೇ ದಿನಕ್ಕೆ ಇವತ್ತು ಕಾಲನ್ನಿಟ್ಟಿದೆ. ಹೋರಾಟದ ಮೊದಲನೇ ದಿನ ಪ್ರಾರಂಭಿಕ ಹಂತದ ದಿನದಿಂದಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಆಶೀರ್ವಾದದಲ್ಲಿ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಹಲವಾರು ಬಾರಿ ನಾವು ಹೋರಾಟದ ಸ್ಥಳಕ್ಕೆ ಬರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರಿಗೆ 94 ವಯಸ್ಸಾಗಿರ್ಬೋದು. ಅವರೊಂದು ಮಾತನ್ನ ಹೇಳಿದ್ರು, ಕೈ ಕಾಲಿಗೆ ವಯಸ್ಸಾಗದಷ್ಟೇ, ಮನಸ್ಸಿನ ಇಚ್ಛಾಶಕ್ತಿಗೆ ವಯಸ್ಸಾಗಿಲ್ಲ. ರೈತ ಪರವಾದಂತ ಬದ್ಧತೆ 1% ಕೂಡ ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ನ ಅಪ್ಪಾಜಿರವರು ಹೇಳಿರ್ತಕ್ಕಂಥ ತಾವು ನೋಡಿದ್ದೀರಿ. ಬಹಳ ಜನ ಇಲ್ಲಿ ಕೇಳ್ತಾರೆ, ಇಲ್ಲಿರ್ತಕ್ಕಂಥ ಶಾಸಕರು, ನೀವು ಹೊಟ್ಟೆ ಕಿಚ್ಚು ಬಂದ್ಬಿಟ್ಟದೆ, ನೀವೇನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರನ್ನ, ನಮ್ಮ ಜಿಲ್ಲೆಯವ್ರನ್ನ ನೀವು ಸಹಿಸ್ತಾ ಇಲ್ಲ ಅಂತಾರೆ. ನಾವು ಹೋರಾಟ ಶುರು ಮಾಡುವಾಗ, ರೈತರು ಬೀದಿಲಿ ಪ್ರತಿಭಟನೆಗೆ ಕರೆ ಕೊಟ್ಟಾಗ 517 ದಿನ, ಎಷ್ಟು ತಿಂಗಳಾಗದೆ ಈ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ 3 ತಿಂಗಳ 2 ತಿಂಗಳ ಮೊದಲನೇ ದಿನದಿಂದ ಹೋರಾಟವನ್ನ ರೈತರ ಪರವಾಗಿ ಮಾಡ್ಬೇಕಾದ್ರೆ ಅವರು ಇನ್ನೂ ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ಸ್ವಾಮಿ, ಇನ್ನೂ ಉಪಮುಖ್ಯಮಂತ್ರಿಗಳಾಗೇ ಮುಂದುವರಿತಾ ಇದ್ರು. ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಒಕ್ಕಲಿಗರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮಗೆ ಸೇರಣೆ ಇಲ್ಲ, ನೀವು ಸಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸುಳ್ಳು ಕಥೆಗಳನ್ನ ಕಟ್ಟದ್ ಬಿಡಿ. ಇಲ್ಲಿ ಯಾವ ಒಂದು ಬಡ ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ರೈತನು ಕೂಡ ಇವತ್ತು ಆ ರೈತನ ಮಗನ ಜೊತೆಯಲ್ಲಿ ಇವತ್ತು ಮಣ್ಣಿನ ಮಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಂತ್ಕೊಳ್ತಕ್ಕಂಥ ಒಂದು ಧರ್ಮವನ್ನ ಇವತ್ತು ಪಾಲಿಸುವಂತದ್ದಾಗಬೇಕಾಗಿದೆ. ಆ ಒಂದು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದೀವಿ ಹೊರತುಪಡಿಸಿ ನಾವು ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತರು ಪ್ರತಿಯೊಬ್ಬನು ಕೂಡ ಒಕ್ಕಲಿಗ ಇದ್ದಾನೆ, ಅಂತರ್ವ ಜೊತೆಯಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಕನಕಪುರಕ್ಕೆ ಬರ್ತಾರೆ, ಚಿನ್ನದ ಬೆಲೆ ಆಗ್ತದೆ, ನಿಮ್ ಭೂಮಿಯನ್ನ ಮಾಡಬೇಡಿ, ಚಿನ್ನದ ಬೆಲೆ ಗಗನಕ್ಕೆ ಹೋಗ್ತದೆ, ನಾನು ಭೂಮಿ ಬೆಲೆ ಹೆಚ್ಚಾಗಿ ಕೊಡಿಸ್ತೀನಿ ನಿಮ್ಗೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾಕೆ ಈ ಮನತಾಯಿ ಧೋರಣೆ? ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಡದಿ ಭಾಗದ ಜನ ತಪ್ಪೇನು ಮಾಡಿದ್ದಾರೆ? ರಾಮನಗರದ ಆರೋಹಳ್ಳಿ ಭಾಗದ, ನಮ್ಮ ಒಡೆಯರಹಳ್ಳಿ ಭಾಗದ ರೈತರೇನು ತಪ್ಪು ಮಾಡಿದ್ದಾರೆ? ಯಾಕೆ ಈ ಮನತಾಯಿ ಧೋರಣೆ? ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ಕ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿಯಾಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೊಟ್ರೆ? ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂದ್ರು. 4 ವಾರದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವತ್ತು ಪರಿಶೀಲನಾ ಸಮಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಪಾದಯಾತ್ರೆಯ ಹಿಂದಿನ ರಾತ್ರಿ ಅಧಿಕೃತವಾಗಿ ಪರಿಶೀಲನಾ ಸಮಿತಿಯನ್ನ ಘೋಷಣೆ ಮಾಡ್ತಾರೆ. ನಿನ್ನೆಯ ದಿನ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಡಿಯೋನ ಮಾಡ್ತಾರೆ. 2 ಕೋಟಿ ಅಲ್ಲ 3 ಕೋಟಿ ದುಡ್ಡು ಕೊಡ್ತೀನಿ ಅಂತಾರೆ. ಸ್ವಾಮಿ, ಹೊಸದಾಗಿ ನೀವು ಲೂಟಿ ಮಾಡೋದಕ್ಕೆ ಪ್ರಾಧಿಕಾರ GBDA, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಹೊಸ ಪ್ರಾಧಿಕಾರ ರಚನೆ ಮಾಡಿದಿರಲ್ಲ ಸ್ವಾಮಿ. 2 ಕೋಟಿ 1 ಎಕರೆಗೆ ನೀವು ನಿಗದಿತ ಮೌಲ್ಯ 2 ಕೋಟಿ ಮಾತಾಡುವ, 3ಕ್ಕೆ ಹೋಗೋದು ಬೇಡ. 5,500 ಎಕರೆ ಅಂತಿಮ ಅಧಿಸೂಚನೆ ಹೊರಡಿಸಿದಿರಿ. 11,000 ಕೋಟಿ ನಿಮ್ಮ ಖಾತೆಯಲ್ಲಿ ಇದೆಯೇ? ಪ್ರಾಧಿಕಾರದ ಖಾತೆಯಲ್ಲಿ, GBDA ಖಾತೆಯಲ್ಲಿ
11,000 ಕೋಟಿ ಕೊಡ್ತಕ್ಕಂಥದಕ್ಕೆ ನಿಮ್ಮ ಖಾತೆಯಲ್ಲಿದ್ರೆ ದಯಮಾಡಿ ನಿಮ್ಮ ಖಾತೆಯ ಪುಸ್ತಕವನ್ನ ಬಹಿರಂಗವನ್ನ ಪಡಿಸಿ 11,000 ಕೋಟಿ ನಮ್ಮ ಹತ್ರ ಇದೆ ಅಂತ. 90% ಸಾಲ ತಗೊಳ್ತಾ ಇದ್ದೀರಿ. ಅಲ್ಲೆಲ್ಲ BDAನ 2,000 ಈಕ್ವಿಟಿ ತೋರಿಸ್ತೀರಿ. BMRDA ಇಂದ ಹಲವಾರು CA ಸೈಟ್ಗಳನ್ನ ಅಡಮಾನ ಇಟ್ಟಿದ್ದೀರಿ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? 15,000 ಕೋಟಿ ಪ್ರಾಜೆಕ್ಟ್ ನಲ್ಲಿ 13,000 ಕೋಟಿ ಸಾಲದವರೇ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಸರ್ ಇದು ನಮಗೆ ಫೀಸಿಬಿಲಿಟಿ ಕಾಣ್ತಾ ಇಲ್ಲ, ಬೇಡ 9,000 ಕೋಟಿ ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ ಅಂದ್ರು. ಅವ್ರ ಮೇಲೆ ಒತ್ತಾಯ ಹಾಕಿ ಇವತ್ತು ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳು ಒತ್ತಾಯ ಹಾಕಿ ನೀವು ಸೈನ್ ಹಾಕ್ಸ್ಕ ಬಂದ್ರಲ್ಲ ಸ್ವಾಮಿ, ಯಾರು ನಿರ್ಧಾರ ಮಾಡಕ್ ಮಾಡ್ತಾ ಇದ್ದೀರಿ? ದಯವಿಟ್ಟು ಇನ್ನು ಹೆಚ್ಚು ನಾನು ನಿಮ್ಮನ್ನ ಈ ಬಿಸಿಲಲ್ಲೂ ನಿಲ್ಲಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ದೊಡ್ಡವರು ಈ ಸಮಯ ಕೊಟ್ಟು ಬಂದಿದ್ದಾರೆ. ಕೊನೆಯದಾಗಿ ನಾನು ತಾವೆಲ್ಲ ನಿಲ್ತಿರೋಣ ಗೊತ್ತು, ಅನ್ನದಾತರು ಪರವಾಗಿ ಬಂದಿದ್ದೀರಿ, ನೀವೆಲ್ಲ ಭದ್ರಾಗಿ ಬಂದಿದ್ದೀರಿ. ನಾನು ಒಂದು ಮಾತು ಇವತ್ತು ಈ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಹುಶಃ ದೇವೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಅವ್ರಿಗೆ ಮಾಹಿತಿ ಇಲ್ಲದೆ ಅವ್ರು ಮಾತಾಡೋದಿಲ್ಲ. ರಾಜ್ಯದ ಪ್ರತಿಯೊಂದು ವಿಚಾರ ಅವರು ಮಾಹಿತಿಯನ್ನು ಇಟ್ಕೊಂಡು ಮಾತನಾಡ್ತಾರೆ. ನಮಗೆ ಗೊತ್ತಿದೆ ಏನಾಗ್ತಾ ಇದೆ ಮೊದಲನೇ ದಿನದಿಂದ ಅಂತ. ಸರ್ಕಾರ ಎದುರಿರೋದ್ರಿಂದ ನಮ್ಮನ್ನ ಯಾವ ಕಾರಣಕ್ಕೂ ಕೂಡ ನಾವು ಫ್ರೀಡಂ ಪಾರ್ಕ್ ವರೆಗೂ ಹೋಗ್ತಕ್ಕಂಥದಕ್ಕೆ ಬಿಡ್ಕೂಡು ತಡಿಬೇಕು ಅಂತಕ್ಕಂಥದ್ನ ಏನು ಇವತ್ತು ಶಪಥವನ್ನು ತಗೊಂಡು, ಪಾಪ ನಾನು ಪೊಲೀಸ್ ಅಧಿಕಾರಿಗಳ ಮೇಲೆ ದೂಷಣೆ ಮಾಡಕ್ ಹೋಗೋದಿಲ್ಲ. ಅವ್ರಿಗೂ ಹೆಚ್ಚಿನ ಅವ್ರ ಮೇಲೆ ಪ್ರೆಷರ್ಗಳಿದೆ, ನನಗೆ ಗೊತ್ತಿದೆ, ಎಲ್ಲ ನಾನು ಚರ್ಚೆ ಮಾಡಕ್ ಇಷ್ಟಪಡೋದಿಲ್ಲ. ಒಂದು ಮಾತನ್ನು ಹೇಳ್ತಾರೆ, ಯಾವ ಒಂದು ಮೇಕೆದಾಟು ಯೋಜನೆಯನ್ನ ಇಟ್ಕೊಂಡು ನೀವು ಪಾದಯಾತ್ರೆಯನ್ನ ಮಾಡಿದ್ರಿ, ಯಾವ ನಮ್ಮ ಪ್ರಧಾನಮಂತ್ರಿಗಳ ಗೌರವಾನ್ವಿತ ನರೇಂದ್ರ ಮೋದಿ ಅವರ ಮನೆ ಮುಂದೆ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ LOP ನಿಮ್ಮ ಕೇಂದ್ರದ ಮಹಾನ್ ನಾಯಕರು ರಾಹುಲ್ ಗಾಂಧಿ ಅವರು ಹೋಗಿ ಅವ್ರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದಕ್ಕೆ ನಿಮ್ಗೆ ಅಧಿಕಾರವನ್ನ ಕೊಟ್ಟಂತದ್ದು ಯಾರು? ಅದು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದಲ್ವಾ? ಅದು ಕಾನೂನಿನ ವಿರುದ್ಧ ಅಲ್ವಾ? ನೀವೇನ್ ಮಾಡಿದ್ರು ಸರಿನಾ? ಇವತ್ತು ನಾವು ಶಾಂತಿಯುತವಾದಂತ ಹೋರಾಟ ಯಾಕೆ ಮಾಡ್ತಾ ಇದೀವಿ ಸ್ವಾಮಿ? ನೀವೇನಾದ್ರೂ ಈ 500 ದಿನಗಳ ಕಾಲದಲ್ಲಿ ಒಂದ್ಸಲಿ ಏನಾದ್ರೂ ಈ ರಸ್ತೆ ಓಡಾಡೋರ ಸ್ವಾಮಿ? ನಮ್ಮ ಮಂತ್ರಿಗಳು ಒಂದ್ಸಲಿ ಬಂದೇನಾದ್ರು ರೈತರ ಪರವಾಗಿ ಏನಣ್ಣ ನಿನ್ ಕಷ್ಟ, ಎಷ್ಟ್ ಜನ ಪರ ಇದ್ದೀರಿ, ಎಷ್ಟ್ ಜನ ವಿರುದ್ಧ ಇದ್ದೀರಿ, ಯೋಜನೆ ವಿರುದ್ಧ ಅಂತಕ್ಕಂಥದ್ದು ಹೇಳಿದ್ರೇನಪ್ಪ?